ನಮಸ್ಕಾರ. ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಹೋದರೆ ಎಷ್ಟು ಮಾತಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ಘಟನೆಗಳೇ ಹಾಗೆ ಮಾನಸಿಕ ಸ್ಥಿತಿಗತಿಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ಘಟನೆಗಳು ಜೀವನದಲ್ಲಿ ನಡೆಯುತ್ತೆ. ಆದರೆ ಕೆಸರಿನಲ್ಲೇ ಇದ್ಕೊಂಡೇ ಕಮಲ ಆಗೋದು ಹೇಗೆ ಅನ್ನೋದು ಉಕ್ತಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ ನಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನೋ ಒಂದು ಕೆಟ್ಟ ಘಟನೆಗಳು ಆಗುತ್ತೆ. ಆ ಕೆಟ್ಟ ಘಟನೆಗಳನ್ನೇ ನಾವು ತಲೆಯಲ್ಲಿಟ್ಕೊಂಡು ಆ ಒಂದು ಕೆಟ್ಟ ಘಟನೆಗಳಿಂದ ಬೇರೆ ಒಂದು ವಿಷಯಗಳನ್ನು ಅವಲೋಕನಗಳನ್ನು ಮಾಡದಲ್ಲೇ ಪ್ರತಿಕ್ರಿಯಿಸುವಂಥದ್ದು ಹೇಗೆ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ನಮ್ಮ ಜೀವನಕ್ಕೆ ಒಡ್ಡುತ್ತೆ. ಕೆಟ್ಟ ಘಟನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಅಂತ ಹೇಳಿದ್ರೆ ಕೆಸರನ್ನು ಕೈಯಲ್ಲಿ ಹಿಡ್ಕೊಂಡಂಗೆ. ಆ ಕೆಸರನ್ನು ನಾವು ಬೇರೆಯವರಿಗೆ ಇತರರಿಗೆ ಎರ್ಚುತ್ತೀವಿ ಅಂತ ಹೇಳಿದ್ರೆ ಮೊದಲು ಕೆಸರಾಗೋದು ಗಲೀಜಾಗೋದು ನಮ್ಮ ಕೈಯೇ ಹೊರತು ಅವರಲ್ಲ. ಒಂದು ಕೆಟ್ಟ ಘಟನೆಯನ್ನೇ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅದು ನಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿಗತಿಗಳನ್ನು ಹದಗೆಡಿಸುತ್ತೆ. ಹಾಗೆ ಆ ಒಂದು ಕೆಟ್ಟ ಘಟನೆಯ ಪರಿಣಾಮ ಬೇರೆಯವರ ಮೇಲೆ ಅಸೂಯೆ ಪಡೋದನ್ನು ಮಾಡ್ತಾ ಹೋಗುತ್ತೆ. ಅದು ನಮ್ಮ ಕೈಯಿಂದ ಕೆಂಡವನ್ನು ಬಿಸಾಕಿದಂತೆ. ಕೆಂಡವನ್ನು ಬಿಸಾಕೋದಂತೂ ಬಿಸಾಕ್ತೀವಿ, ಆದರೆ ಸುಡೋದು ಯಾರ ಕೈ? ನಮ್ಮ ಕೈಯೇ ಅಲ್ವಾ? ಹಾಗಾಗಿ ಕಮಲ ಕೆಸರಿನಲ್ಲಿ ಇದ್ದರೂ ಕೂಡ ಆ ಕೆಸರನ್ನು ತನಗೆ ಅಂಟಿಸ್ಕೊಳ್ಳೋದಲ್ಲೇ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಮಲದ ಹೂವಾಗುತ್ತೆ. ಆ ಒಂದು ಸ್ವಚ್ಛತೆ ಇರುತ್ತೆ, ಅದರಲ್ಲಿ ಆ ಒಂದು ಸುಗಂಧ ಇರುತ್ತೆ. ಹಾಗೆ ಎಂಥ ಕೆಟ್ಟ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯಬಹುದು. ಆದರೆ ಆ ಘಟನೆಗಳನ್ನು ಅಲ್ಲಿಯೇ ಬಿಟ್ಟು ನಾವು ಮುನ್ನಡೆದಾಗ ಮಾತ್ರ ಕೆಸರಿನಲ್ಲಿದ್ದರೂ ಕೂಡ ಕಮಲವಾಗಬಹುದು. ಕೆಸರನ್ನು ಮೈಗೆ ಅಂಟಿಸಿಕೊಳ್ಳಬಾರ್ದು. ಅಂಟಿಸಿಕೊಂಡಾಗ ಏನಾಗುತ್ತೆ, ಮಾನಸಿಕ ಸ್ಥಿತಿಗತಿಗಳು ನಮ್ಮ ತೆರನಲ್ಲಿ ಇರೋದಿಲ್ಲ. ಅದರಿಂದ ಬೇರೆಯವರಿಗೆ ಇತರರಿಗೆ ಕೆಟ್ಟದ್ದಾಗುತ್ತೆ ವಿನಃ ಒಳ್ಳೆಯದಾಗೋದಿಲ್ಲ. ಜೊತೆಗೆ ಅವೆಲ್ಲವೂ ಕೂಡ ನಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಹಾಳು ಮಾಡ್ತೇವೆ ವಿನಃ ಒಳ್ಳೆಯದಂತೂ ಮಾಡಲ್ಲ. ಹಾಗಾಗಿ ಕೆಸರಿನಲ್ಲಿದ್ದರೂ ಕೂಡ ಕಮಲವಾಗುವುದು ಹೇಗೆ ಅನ್ನುವುದನ್ನು ನಾವು ವಿಶ್ಲೇಷಣೆ ಮಾಡಿ ಕಣ್ಣು ಮುಚ್ಚಿಕೊಂಡು ಅದರ ಒಂದು ವಿಶೇಷತೆಗಳನ್ನು ಆ ಒಂದು ಉಕ್ತಿಯ ಅರ್ಥವನ್ನು ಗ್ರಹಿಸಿದಾಗ ನಮ್ಮ ಜೀವನಕ್ಕೆ ಮಾನಸಿಕ ಆರೋಗ್ಯಕ್ಕೆ ಬೇಕಾದಂಥ ಮೂಲ ಮಂತ್ರ ಸಿಕ್ಕತ್ತೆ. ಇದನ್ನು ನೀವೆಷ್ಟು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು 2 ಸಲ 3 ಸಲ ಕೇಳಿಸ್ತಾ ಹೋದಾಗ ನಿಮಗೆ ಇದರ ಪೂರ್ಣ ಜ್ಞಾನ ಗೊತ್ತಾಗುತ್ತೆ. ಇದು ಬರೀ ಕೇಳಿಸ್ಕೊಂಡ್ರೆ ಸಾಲದು. ನಮ್ಮ ಪ್ರತಿಯೊಂದು ಜೀವನದ ದೈನಂದಿನ ಜೀವನ ಶೈಲಿಯ ಪ್ರತಿ ಹಂತದಲ್ಲೂ ಕೂಡ ಈ ವಿಚಾರ ನಮ್ಮ ಜೀವನಕ್ಕೆ ಒಂದು ದಾರಿದೀಪ ಆಗಬಹುದು. ಅನೇಕರಿಗೂ ಕೂಡ ಅಷ್ಟೇ. ನಮ್ಮ ಕೋಪತಾಪಗಳು ನಮ್ಮೊಡನೆಯೇ ಇದ್ದು ಅದು ಅಲ್ಲಿಯೇ ಹೋಗಬೇಕೇ ವಿನಃ ಅದು ಕೈಯಲ್ಲಿ ಹಿಡ್ಕೊಳ್ಳುವಂಥ ಕೆಸರು ಆಗಬಾರದು. ನಮ್ಮ ಕೈಯಿಂದ ಇತರಿಗೆ ಕೆಸರನ್ನು ಎರಚುವಂತಾದರೆ ಗಲೀಜಾಗುವುದು ನಮ್ಮ ಕೈಯೇ, ಸುಡುವುದು ನಮ್ಮ ಕೈಯೇ ಅಂತ ಒಂದು ಅರ್ಥವನ್ನು ನಾವು ತಗೊಂಡಾಗ ಇದು ನಮಗೆ ಮಾನಸಿಕ ಆರೋಗ್ಯದ ಸ್ಥಿತಿಗತಿಗಳನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಮೂಲ ಮಂತ್ರ ಆಗುತ್ತೆ ಅಂತ ನಂಬ್ತೇನೆ. ಈ ಥರ ಅನೇಕ ವಿಡಿಯೋಗಳನ್ನು ನೋಡಬೇಕು, ಅನೇಕ ಮಾಹಿತಿಗಳನ್ನು ನನ್ನ ಜೊತೆ ನೀವು ಹಂಚ್ಕೋಬೇಕು ಅಂತ ಇದ್ದಾಗ ಈ ಒಂದು ಪೇಜನ್ನು ಫಾಲೋ ಮಾಡಿ. ಅನೇಕರಿಗೆ ಎಲ್ರಿಗೂ ಎಲ್ಲ ವಿಷಯಗಳು ತಿಳಿದಿರುತ್ತೆ, ಆದರೆ ಎಷ್ಟೋ ವಿಷಯಗಳು ಎಲ್ಲರಿಗೂ ತಿಳಿದಿರೋದಿಲ್ಲ ಅಲ್ವಾ? ತಿಳಿಸುವಂಥ ಕ್ರಿಯೆಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತೇನೆ. ನಮಸ್ಕಾರ.